ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ಮತ್ತೆ ನಮ್ಮಮ್ಮನ ಮನೇಲಿದ್ದೀನಿ. ಇವತ್ತು ನಮ್ಮಮ್ಮ ಇನ್ನೊಂದು ರೆಸಿಪಿ ಮಾಡಿದ್ದಾರೆ. ಅದೇನು ರೆಸಿಪಿ ಅಂತ ನಮ್ಮಮ್ಮನೇ ಹೇಳ್ತಾರೆ ಈ ಸತಿ. ಏನು ಶೈ ಮಾಡ್ಕೊಳಂಗಿಲ್ಲ, ನನ್ನನ್ನು ನೋಡಿ ಬ್ಲ್ಯಾಂಕ್ ಆಗಂಗಿಲ್ಲ. ಏನು ರೆಸಿಪಿ ಮಾಡ್ತಾ ಇದೆಯಾ ಹೇಳಮ್ಮ? ಕೊಟ್ಟೆ ಕಡುಬು. ಕೊಟ್ಟೆ ಕಡುಬು ಯಾವ್ದ್ರಲ್ಲಿ ಮಾಡೋದು ಹೇಳು? ಹಲಸಿನ ಎಲೆಯಲ್ಲಿ ಮಾಡೋದು. ಹಲಸಿನ ಎಲೆಯಲ್ಲಿ ಕೊಟ್ಟೆ ಥರ ಅಂದರೆ ಒಂದು ಕಪ್ ಥರ ಕ್ರಿಯೇಟ್ ಮಾಡಿ ಅದರೊಳಗಡೆ ಇಡ್ಲಿ ಹಿಟ್ಟು ಹಾಕಿ ಹಬೆಯಲ್ಲಿ ಕುಕ್ ಮಾಡ್ತಾರೆ. ಇದು ನಮ್ಮೂರ ಕಡೆದೇ ಸ್ಟೈಲ್ ಅಡುಗೆ ಅಲ್ವಾ ಅಮ್ಮ? ಕರಾವಳಿದ, ಮಂಗಳೂರು ಸ್ಟೈಲ್ದ, ಮಲೆನಾಡ್ದ, ಯಾವ ಸ್ಟೈಲ್ದು? ಮಲೆನಾಡಲ್ಲೂ ಮಾಡ್ತಾರೆ, ಕರಾವಳಿಯಲ್ಲೂ ಮಾಡ್ತಾರೆ. ಓಕೆ, ಕರಾವಳಿಲೂ ಮಾಡ್ತಾರೆ, ಮಂಗಳೂರಲ್ಲೂ ಮಾಡ್ತಾರೆ. ಇದಕ್ಕೆ ನಾವು ಕೊಟ್ಟೆ ಕಡುಬು ಅಂತ ಕರಿತೀವಿ. ಇದನ್ನ ಯೂಶುವಲಿ ಗಣೇಶನ ಹಬ್ಬಕ್ಕೆ, ಗಣೇಶ ಚತುರ್ಥಿ ಅಂತ ಏನು ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ, ಆ ಹಬ್ಬಕ್ಕೆ ಈ ಡಿಶ್ ಕಂಪಲ್ಸರಿ. ಇದು ಇರಲೇಬೇಕು. ಇದು ಮಾಡಿಲ್ಲ, ಇದನ್ನ ತಿಂದಿಲ್ಲ ಅಂದರೆ ಹಬ್ಬನ ಸೆಲೆಬ್ರೇಟ್ ಮಾಡ್ದಂಗೆ ಆಗಲ್ಲ. ಸೊ ಅದನ್ನ ಇವತ್ತು ನಮ್ಮ ಮನೇಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅದು ಹೇಗೆ ಮಾಡ್ತಾ ಇದ್ದೀವಿ ಅಂತ ನಮ್ಮಮ್ಮ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾರೆ, ಓಕೆನಾ? ಸೊ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡಿ ನೋಡೋದಕ್ಕೆ, ಓಕೆ? ಈ ತರ ಅದಕ್ಕಿಡ್ಬೇಕು. ನಿನ್ನೆ ರುಬ್ಬಿ ಉದ್ದನ ಅದ್ರೊಳಗೆ ಅಕ್ಕಿ ಕಡಿನ ತೊಳೆದು ಬಿಟ್ಟು ಹಾಕಿದ್ದೀವಿ. ಕೊಟ್ಟೆನ ನೀರು ಸೆತ್ಕೊಂಡಿದ್ದೀವಿ. ಇದನ್ನ ಇವಾಗ ಒಂದ್ಸಲ ನೀರು ಹಾಕಿ ತೊಳ್ಕೊಂಡಿದ್ದೀವಿ. ಇಲ್ಲ ಅಂದ್ರೆ ಹಿಟ್ಟೆಲ್ಲ ಒಳಗಡೆ ಇಟ್ಕೊಬಿಡುತ್ತೆ. ಇವಾಗ ಸ್ಟೀಮ್ ಬರೋಕ್ಕೆ ಇಟ್ಟಿದ್ದೀವಿ. ಈಗ ಒಂದೊಂದಾಗಿ ತಂದು ಇಡೋದು. ಹಂಗೆ ತಟ್ಟೆ ಅರ್ತಿನ ತಪ್ಪಲೆ ತಗೋಬಾ. ಅರ್ತಿನ ತಪ್ಪಲೆ ಮುಚ್ಚಲು ತಂದ್ಕೊಡಿ. ಅದ್ರಲ್ಲಿ ಸ್ವಲ್ಪ ಹೊಡಿತದಲ್ಲ ಹಿಂಗೆ ಬಿಡ್ಕೊಂಡಿದೆ ಅಂತ ಅರ್ಥ. ಎಲ್ಲ ಇದು ನೋಡಿ ಕೊಟ್ಟೆ ಕಡುಬು. ಇದನ್ನ ಗಣಪತಿ ಹಬ್ಬದಲ್ಲಿ ಸುಮಾರಾಗಿ ಮಾಡ್ತರು ಎಲ್ಲರ ಮನೇಲೂ.
ಇದು ಮಾವಿನಕಾಯಿ ಚಟ್ನಿ, ಕೊಟ್ಟೆ ಕಡುಬಿಗೆ ನಂಚ್ಕೊಳ್ಳಿಕ್ಕೆ ಹೇಳಿ ಮಾಡಿದ್ದಾರೆ. ಇದು ಊರಿನ ಈರುಳ್ಳಿ ಸಾಂಬಾರು, ಖಾಲಿ ಆಗೋದು ಸ್ವಲ್ಪ. ಇದು ಜೋನಿ ಬೆಲ್ಲ ಊರಿನ ತಗೊಂಬಂದದ್ದು, ಇಷ್ಟು ಉಳ್ಕೊಂಡು. ಜೋನಿ ಬೆಲ್ಲ ಹೇಳಿ ಊರ್ ಬದಿಗೆಲ್ಲ ಸಿಕ್ತು, ಎಲ್ಲರಿಗೂ ಗೊತ್ತಿರ್ತು. ಇದು ಮೊಸರು. ಇವೆಲ್ಲ ಹಾಕೊಂಡು ತಟ್ಟೆ ತುಂಬ ತಿಂತಾ ಇದ್ರೆ ಎಷ್ಟು ಒಳಗೆ ಹೋಗ್ತಾರೋ ಗೊತ್ತೇ ಆಗ್ತಿಲ್ಲ. ಹೇಗಾಗಿದೆ ಕೊಟ್ಟೆ ಕಡುಬು? ಮಾತಾಡ್ಬೇಕು. ಬಾಯಿಗೆ ಇಟ್ಕೊಳ್ಳಿ. ಅದನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮರಿಬೇಡಿ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮಮ್ಮ ಹೇಳಿದಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.